ಮುಂದಿನ ಸಿಎಂ ಡಿಕೆಶಿ ಅಲ್ಲ, ಸತೀಶ್ ಅಲ್ಲ. 2028ಕ್ಕೆ ಅಚ್ಚರಿ ಸಿಎಂ ಆಕಾಂಕ್ಷಿ ಎಂಟ್ರಿ. 2028ರ ಮುಖ್ಯಮಂತ್ರಿ ಹೆಸರು ಈಗಾಗಲೇ ಘೋಷಣೆ. ತನ್ನಷ್ಟಕ್ಕೆ ತಾನೇ ಹೆಸರು ಘೋಷಣೆ ಮಾಡಿಕೊಂಡ್ರು ಆ ಒಂದು ನಾಯಕ. ನೋಡ್ತೀರಿ, ಮುಂದಿನ ಸಿಎಂ ನಾನೇ ಅಂತ ಹೇಳಿರುವಂತಹ ಬಿಜೆಪಿ ನಾಯಕ ಮುಂದಿನ ಸಿಎಂ ಆಗ್ತಾರಂತೆ. ಬಿಜೆಪಿಯ ಉಚ್ಚಾಟಿತ ಶಾಸಕ ಯತ್ನಾಳ್. ಎಸ್, ಹೌದು, ಸಿಎಂಗೋಸ್ಕರ, ಸಿಎಂ ಕುರ್ಚಿಗೋಸ್ಕರ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಈಗ ಸ್ವಯಂ ಘೋಷಿತ ಮುಖ್ಯಮಂತ್ರಿ ತಾನೇ ಆಗ್ತೀನಿ ಅಂತ ಹೇಳಿ ಯತ್ನಾಳ್ ಹೇಳ್ತಾ ಇದ್ದಾರೆ. 2028ರ ಚುನಾವಣೆಯ ರಿಸಲ್ಟ್ ನೋಡ್ಕೊಳ್ಳಿ, 2028ಕ್ಕೆ ನಾನೇ ಸಿಎಂ ಅಂತ ರಾಜಾರೋಷವಾಗಿ ಬಿಜೆಪಿ ನಾಯಕ ಹೇಳ್ಕೊಂಡಿದ್ದಾರೆ. ಮುಂದಿನ ಸಿಎಂ ನಾನೇ ಆಗ್ತೀನಿ ಅಂತ ರಾಜಾರೋಷವಾಗಿ ಬಿಜೆಪಿ ನಾಯಕ ಹೇಳ್ಕೊಂಡಿದ್ದಾರೆ. ಮುಂದಿನ ಸಿಎಂ ಆಗ್ತಾರಂತೆ ಬಿಜೆಪಿ ಉಚ್ಚಾಟಿತ ಶಾಸಕರಾಗಿರುವಂತಹ ಯತ್ನಾಳ್. ಮುಂದಿನ ಸಿಎಂ ಬೇರಾರು ಅಲ್ಲ, ನಾನೇ ಅಂತ ಹೇಳ್ಕೊಂಡಿದ್ದಾರೆ. ತನ್ನಷ್ಟಕ್ಕೆ ಸ್ವಯಂ ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ ಯತ್ನಾಳ್ ಅವರು. ಇಷ್ಟು ದಿನ ಯತ್ನಾಳ್ ಅವರು ನಾನೆಲ್ಲೂ ಹೋಗಲ್ಲ, ಬೇರೆ ಪಕ್ಷವನ್ನ ಕಟ್ಟಲ್ಲ, ಬಿಜೆಪಿಯವರು ನನ್ನನ್ನ ಮತ್ತೆ ಕರೆದುಕೊಳ್ತಾರೆ ಅಂತ ಹೇಳ್ತಾ ಇದ್ರು. ತದನಂತರ ನಾನು ಪಕ್ಷವನ್ನ ಕಟ್ತೀನಿ, ವಿಜೇಂದ್ರ ಹಾಗೂ ಯಡಿಯೂರಪ್ಪ ಅವರ ವಿರುದ್ಧವಾಗಿ ಮತ್ತೆ ಮಾತಾಡ್ತೀನಿ, ಪಕ್ಷವನ್ನ ಕಟ್ತೀನಿ, ಅವರ ಎದುರು ಒಂದು ಪಕ್ಷವನ್ನ ಕಟ್ಟಿ ತೋರಿಸ್ತೀನಿ ಅಂತ ಹೇಳಿ ಯತ್ನಾಳ್ ಹೇಳ್ತಾ ಇದ್ರು. ಈಗ ಸ್ವಯಂ ಘೋಷಿತವಾಗಿ 2028ರಲ್ಲಿ ತಾನೇ ಸಿಎಂ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎಸ್, ಬಿಎಸ್ವೈ ಗ್ಯಾಂಗ್ ಅನ್ನ ಶಕುನಿ ಧೃತರಾಷ್ಟ್ರರಿಗೆ ಹೋಲಿಸಿದಂತಹ ಯತ್ನಾಳ್. ಪಕ್ಷಕ್ಕೆ ವಾಪಸ್ ಸೇರಿಸಿಕೊಳ್ಳಿ ಅಂತ ಹೇಳಿ ಕೈ ಮುಗಿಯಲ್ಲ, ಯಾರ ಕೈ ಕಾಲನ್ನೂ ನಾನು ಹಿಡಿಯೋದಿಲ್ಲ, 2028ಕ್ಕೆ ನಾನೇ ಸಿಎಂ ಅಂತ ಹೇಳಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಹೊಂದಾಣಿಕೆಯ ರಾಜಕಾರಣ ವಿರುದ್ಧ ಹೋರಾಟ. ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹೌದು, ಸ್ವಪಕ್ಷದ ನಾಯಕರ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ನಡೆಸಿದ ಕಾರಣಕ್ಕಾಗಿ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ಉಚ್ಚಾಟನೆ ಮಾಡಿದೆ. 6 ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡಿದೆ. ಶಿಸ್ತು ಸಮಿತಿ ಈ ಒಂದು ಕ್ರಮವನ್ನ ಕೈಗೊಂಡಿದೆ. ಆದರೆ ಯಾವುದಕ್ಕೂ ಹಿಗ್ಗದ ಶಾಸಕ ಯತ್ನಾಳ್ ಬಿಎಸ್ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿಜಯಪುರದಲ್ಲಿ ಇವರು ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು 2028ರಲ್ಲಿ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಎನ್ನುವಂತಹ ಮಾತನ್ನ, ಅದರಲ್ಲೂ ಕೂಡ ಸ್ಫೋಟಕ ಮಾಹಿತಿಯನ್ನ ನೀಡಿದ್ದಾರೆ. ಮಂತ್ರಿಯಾಗಿ ಎಂದು ಆಗ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ರು, ಈಗ ನಾನು ಅಭಿವೃದ್ಧಿಗೆ ಹಣ ಕೊಡಿ, ಮಂತ್ರಿಗಿರಿ ಬೇಡ ಅಂತ ನಾನು ಅವ್ರಿಗೆ ಹೇಳಿದ್ದೆ. ಕಾರಿನ ಮೇಲೆ ಕೆಂಪು ಗೋಟ ಅನ್ನ ಹಾಕೊಂಡು ಓಡಾಡುವಂತಹ ಶೋಕಿ ನಂಗಿಲ್ಲ ಅಂತ ಹೇಳಿದ್ದೆ. ನೋಡ್ತಾ ಇರಿ, 2028ಕ್ಕೆ ನಾನೇ ಸಿಎಂ ಆಗ್ತೀನಿ ಎನ್ನುವಂತಹ ಮಾತನ್ನ ಯತ್ನಾಳ್ ಅವರು ಆಡಿದ್ದಾರೆ. ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಿಎಸ್ವೈ ಫ್ಯಾಮಿಲಿಯನ್ನ ಹಾಗೂ ಅವರ ಗ್ಯಾಂಗ್ ಅನ್ನ ಶಕುನಿ ಧೃತರಾಷ್ಟ್ರ ಅಂತೆಲ್ಲ ಹೋಲಿಕೆ ಮಾಡಿ ಮಾತನಾಡ್ತಾ ಇದ್ದಾರೆ. ಪಕ್ಷಕ್ಕೆ ಮತ್ತೆ ಸೇರಿಸ್ಕೊಳ್ಳಿ ಅಂತ ಅಂಗಲಾಚಿ ಎಲ್ಲ ಬೇಡ್ಕೊಳಕ್ ಹೋಗಲ್ಲ, ನಾನು 2028ಕ್ಕೆ ಸಿಎಂ ಆಗೇ ಆಗ್ತೀನಿ ಎನ್ನುವಂತಹ ಮಾತನ್ನ ಯತ್ನಾಳ್ ಅವರು ಹೇಳಿದ್ದಾರೆ. ಹೊಂದಾಣಿಕೆ ರಾಜಕೀಯ ಮಾಡೋರ ವಿರುದ್ಧ ಕೂಡ ಅವರು ಹರಿಹಾಯ್ದಿದ್ದಾರೆ. ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮೊದಲಿಂದಲೂ ಯಡಿಯೂರಪ್ಪ ವಿಜಯೇಂದ್ರ ಅವರು ಆಗ್ತಿರ್ಲಿಲ್ಲ, ಅವ್ರದೇ ಪಕ್ಷದಲ್ಲಿ ಇದ್ಕೊಂಡು ಅವರಿಗೆ ಬೈತಾ ಇದ್ರು. ಈಗ ಉಚ್ಚಾಟನೆಯಾಗಿದೆ, ಆ ಒಂದು ಕಾರಣಕ್ಕೆ ಇನ್ನೂ ಕೂಡ ನಿಲ್ತಾ ಇಲ್ಲ, ಮತ್ತೆ ಅದೇ ತರ ಮಾಡ್ತಾ ಇದ್ದಾರೆ. ಮತ್ತೆ ಅಪ್ಪ ಮಗನ ಮೇಲೆ ರೌದ್ರ ರೂಪವನ್ನು ತಾಳ್ತಾ ಇದ್ದಾರೆ. ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಅವರು ಈ ಮಾತನಾಡಿದ್ದಾರೆ. 2028ಕ್ಕೆ ನಾನೇ ಸಿಎಂ ಆಗ್ತೀನಿ, ನೋಡ್ತಾ ಇರಿ ಎನ್ನುವಂಥದ್ದು. ನಾನು ಯಾವುದೇ ಶೋಕಿಗೆಲ್ಲ
ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಾ ಇಲ್ಲ ಎನ್ನುವಂತಹ ಮಾತನ್ನು ಕೂಡ ಅವರು ಮಾತನಾಡಿದ್ದಾರೆ. ಇದೇ ಒಂದು ಸಂದರ್ಭದಲ್ಲಿ